ಎಡದಂಡೆ ನಾಲೆಗೆ ಏಪ್ರಿಲ್ 25ರವರೆಗೂ ನೀರು ಹರಿಸಲು ಆಗ್ರಹ ಕೇಳಿಬಂದಿದೆ. ಇವತ್ತು ಕೊಪ್ಪಳ ಜಿಲ್ಲೆ ಗಂಗಾವತಿ ಬಂದ್ಗೆ ರೈತ ಸಂಘಟನೆಗಳು ಕರೆ ಕೊಟ್ಟಿದ್ದಾವೆ. ಬೆಳೆದು ನಿಂತಿರುವ ಭತ್ತದ ಬೆಳೆಯನ್ನು ಉಳಿಸಿಕೊಳ್ಳಲಿಕ್ಕೆ ನೀರು ಬೇಕೇ ಬೇಕು ಅನ್ನೋದು ರೈತರ ಆಗ್ರಹಕ್ಕೆ ಕಾರಣವಾಗಿದೆ. ಬೇಸಿಗೆ ಆರಂಭವಾಗಿದೆ. ತೆನೆ ಕಟ್ಟಿ ನಿಂತಿರುವಂಥ ಭತ್ತ ಗದ್ದೆಯಲ್ಲಿದೆ. ಬಟ್ ನೀರಿಲ್ಲದ ಕಾರಣ ಫಸಲನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅತ್ಯುತ್ತಮವಾದ ಫಸಲು ಬರಬೇಕು ಕೈಗೆ ಅಂತ ಹೇಳಿದ್ರೆ ಈಗ ನೀರು ಹರಿಸೋದು ಅನಿವಾರ್ಯ. ಹವಾಮಾನ ವೈಪರೀತ್ಯದಿಂದ ಭತ್ತದ ನಾಟಿ ವಿಳಂಬವಾಗಿದೆ. ಹೀಗಾಗಿ ನೀರು ಈಗ ಬಿಡಬೇಕಾದಂಥ ಸ್ಥಿತಿ ಇದೆ. ಏಪ್ರಿಲ್ 10ರವರೆಗೂ ನೀರು ಬಿಡಲಿಕ್ಕೆ ತುಂಗಭದ್ರಾ ನೀರಾವರಿ ವಲಯ ಕಚೇರಿ ನಿರ್ಧಾರ ಮಾಡಿದೆ. ಆದರೆ ಏಪ್ರಿಲ್ 25ರವರೆಗೆ ನೀರು ಬಿಡಬೇಕು ಅನ್ನೋದು ರೈತರ ಒತ್ತಾಯ ಆಗಿದೆ. ಬಂದ್ಗೆ ಕರೆ ಕೊಟ್ಟ ಹಿನ್ನೆಲೆ ಗಂಗಾವತಿ ವ್ಯಾಪಾರ ವಹಿವಾಟು ಬಂದಾಗಿದೆ. ಬಂದ್ಗೆ ಸಹಕಾರ ಕೊಡಬೇಕು ಅಂತ ಹೇಳಿ ರೈತ ಮುಖಂಡರು ಮನವಿ ಮಾಡ್ತಾ ಇದ್ದಾರೆ. ಒತ್ತಾಯಪೂರ್ವಕವಾಗಿ ಬಂದ್ ಮಾಡಿಸಬಾರ್ದು ಅಂತ ಹೇಳಿ ಪೊಲೀಸರು ಹೇಳಿದ್ದಾರೆ. ಆದರೂ ಕೂಡ ರೈತರಿಗೆ ಬೆಂಬಲಿಸಿ ಬಹುತೇಕ ಅಂಗಡಿ ಮುಂಗಟ್ಟುಗಳು ಇವತ್ತು ಬಂದಾಗಿದ್ದಾವೆ. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ಪಟ್ಟಣ ಇದು. ಗಂಗಾವತಿ ಪಟ್ಟಣದಲ್ಲಿ ಅತ್ಯಂತ ವಿರಳ ಜನಸಂಖ್ಯೆ ಕೂಡ, ಜನರ ಓಡಾಟ ಇದೆ. ಅಂಗಡಿ ಮುಂಗಟ್ಟುಗಳೆಲ್ಲ ಬಂದಾಗಿದೆ. ಸೊ ಹೀಗಾಗಿ ರೈತರ ಆಗ್ರಹ ಭಾಳ ಪ್ರಬಲವಾಗಿ ಕೇಳಿಸ್ತಾ ಇದೆ. ಇಲ್ಲಿ ಭತ್ತ ಒಣಗ್ತಾ ಇದೆ ಅಂತ ಹೇಳಿ ಕೇವಲ ಗಂಗಾವತಿ ಜನ ಮಾತ್ರವಲ್ಲ, ಇತ್ತೀಚೆಗೆ ರಾಯಚೂರು ಯಾದಗಿರಿ ಭಾಗದ ರೈತರು ಕೂಡ ಭತ್ತದ ಬೆಳೆಗೆ ನೀರು ಕೊಡಬೇಕು ಅಂತ ಹೇಳಿ ಆಗ್ರಹ ಮಾಡಿ ನೀರು ಹರಿಸಿದ್ದಾರೆ. ರೈತರ ಆಗ್ರಹಕ್ಕೆ ಮಣಿದಿರುವಂಥ ಅಲ್ಲಿನ ಆಡಳಿತ ಭತ್ತದ ಬೆಳೆಗೆ ನೀರು ಬಿಡಲಿಕ್ಕೆ ಸಫಲವಾಗಿದೆ. ಇಲ್ಲಿಯೂ ಕೂಡ ನೀರು ಬಿಟ್ಟರೆ ರೈತರು ಉಳಿತಾರೆ, ಬದುಕ್ತಾರೆ ಅಂತ ಹೇಳಿ ರೈತರು ಒತ್ತಾಯ ಮಾಡ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾರೆ. ನಾಗರಾಜ್, ಭತ್ತದ ಬೆಳೆ ಉಳಿಸಿಕೊಳ್ಳಬೇಕು ಅಂತ ಹೇಳಿದ್ರೆ ಈಗ ನೀರು ಹರಿಸೋದು ಅತ್ಯಂತ ಅನಿವಾರ್ಯ ಮತ್ತು ಅವಶ್ಯಕ. ಏನು ಹೇಳ್ತಾ ಇದೆ ನೀರಾವರಿ ಇಲಾಖೆ? ದಶರಥ್ ಏನಂತಂದ್ರೆ ಈಗಾಗಲೇ ಸರ್ಕಾರ ಏನಂತಂದ್ರೆ ಏಪ್ರಿಲ್ 10ರವರೆಗೆ ಮಾತ್ರ ಎಡದಂಡೆ ಕಾಲಿಗೆ ನೀರು ಹರಿಸಿ ಅಂತ ಹೇಳಿ ICC ಮೀಟಿಂಗ್ ಅಲ್ಲಿ ಹೇಳಿರ್ತಿತ್ತು. ಇದರಿಂದ ಆಕ್ರೋಶಗೊಂಡಂತ ರೈತರು ಇದೀಗ ಕೊಪ್ಪಳ ಜಿಲ್ಲೆಯ ಗಂಗಾವತಿ ಬಂದ್ಗೆ ಕರೆಂಟ್ ಇರುತ್ತಿತ್ತು. ಯಾಕಂತಂದ್ರೆ ಏನಂತಂದ್ರೆ ಈಗಾಗಲೇ ಎಡದಂಡೆ ಭಾಗದಲ್ಲಿ ಬೆಳೆದಂತ ಭತ್ತದ ಬೆಳೆ ಏಪ್ರಿಲ್ 20ರಿಗೆ ಮಾತ್ರ ನೀರು ಬಿಟ್ರೆ ಸಂಪೂರ್ಣವಾಗಿ ಅದು ಕೈ ಸೇರುತ್ತೆ, ರೈತರ ಕೈ ಸೇರುತ್ತೆ. ಏಪ್ರಿಲ್ 10ರವರೆಗೆ ಮಾತ್ರ ಬಿಟ್ರೆ ಅದು ಸಂಪೂರ್ಣವಾಗಿ ಒಣಗಿ ಹೋಗುತ್ತೆ. ಇದರಿಂದ ಬಹಳಷ್ಟು ರೈತರಿಗೆ ಸಂಕಷ್ಟ ಆಗುತ್ತೆ ಅಂತಂದು ರೈತರ ಪ್ರತಿಭಟನೆ ಕರೆ ನೀಡಿರುತ್ತಿದ್ದು. ಈಗಾಗಲೇ ಹಲವಾರು ರೈತ ಸಂಘಟನೆಗಳು ಮತ್ತು ದಲಿತ ಪರ ಸಂಘಟನೆಗಳ ನೇತೃತ್ವದಲ್ಲಿ ಗಂಗಾವತಿ ಬಂದ್ ಕರೆಂಟ್ ಇರುತ್ತಿದ್ದು. ಆದ್ರೆ ಸಾರಿಗೆ ಬಸ್ಗಳು ಮಾತ್ರ ಪ್ರಾರಂಭವಾಗಿತ್ತು. ಉಳಿದಂತೆ ವ್ಯಾಪಾರ ವಹಿವಾಟುಗಳು ಮತ್ತು ಹೋಟೆಲ್ ಕೂಡ ಬಂದ್ ಆಗಿರುತ್ತಿದ್ದು. ಆದ್ರೆ ICC ಮೀಟಿಂಗ್ ನಲ್ಲಿ ಏಪ್ರಿಲ್ 10ರವರೆಗೆ ನೀರು ಬಿಡ್ತೀವಿ ಅಂತ. ಯಾಕಂದ್ರೆ ಜಲಾಶಯದಲ್ಲಿ ಕೇವಲ ಏನಂದ್ರೆ 10 TMC ನೀರು ಅಂದ್ರೆ ಡೆಡ್ ಸ್ಟೋರೇಜ್ ತಲುಪಿರೋದು. ಇದೇ ನೀರು ಖಂಡಿತವಾಗ್ಲೂ ಕೂಡ ಬೆಳಗ್ಗೆ ನೀರು ಬಿಟ್ರೆ ಖಂಡಿತವಾಗ್ಲೂ ಕೂಡ ಬೇಸಿಗೆ ಸಂದರ್ಭದಲ್ಲಿ ಏನು 3 ರಾಜ್ಯದ ರೈತ ಜನರಿಗೆ ಕುಡಿಯುವ ನೀರು ಸಮಸ್ಯೆ ಆಗುತ್ತೆ. ಆ ಕಾರಣಕ್ಕಾಗಿ ಮತ್ತು ಅದರ ಜೊತೆಗೆ ಇನ್ನು ಕೊಪ್ಪಳ, ರಾಯಚೂರು, ಬಳ್ಳಾರಿ, ವಿಜಯನಗರ ಈ ರೀತಿ ಜಿಲ್ಲೆಗಳ ಜನರಿಗೆ ಕುಡಿಯುವ ನೀರು ಸಮಸ್ಯೆ ಆಗುತ್ತೆ ಅನ್ಕೊಂಡು ಆ ಕಾರಣಕ್ಕಾಗಿ ನೀರು ಬಿಡಲು ಸಾಧ್ಯವಿಲ್ಲ ಅಂತೇಳಿ ICC ಮೀಟಿಂಗ್ ಅಲ್ಲಿ ಸಚಿವರಾದ ಶಿವರಾಜ್ ಹೇಳಿದ್ರು. ಆದ್ರೆ ಇದೀಗ ಏನಂದ್ರೆ ಏಪ್ರಿಲ್ 25ರವರೆಗೆ ಮಾತ್ರ ನೀರು ಬಿಟ್ರೆ ನಾವು ಬೆಳೆ ಉಳಿಸ್ಕೊಳ್ಳಲು ಸಾಧ್ಯ ಅಂತೇಳಿ ಈಗ ರೈತರು ಬಂದ್ಗೆ ಕರೆ ನೀಡಿರೋದು. ಆದ್ರೆ ಒಟ್ಟಾರೆ ಅಂತಂದ್ರೆ ಬಂದ್ಗೆ ಬೆಂಬಲ ವ್ಯಕ್ತವಾಗ್ತಾ ಇದೆ. ವ್ಯಾಪಾರಸ್ಥರು, ಹೋಟೆಲ್ ಮಾಲೀಕರು, ಬಹಳಷ್ಟು ರೈತರು ಬೆಂಬಲ ವ್ಯಕ್ತಪಡಿಸಿದ್ರು. ಆದ್ರೆ ಸಾರಿಗೆ ಸಂಚಾರ ಮಾತ್ರ ಎಂದಿನಂತೆ ಇರುವಂತದ್ದು. ಒಟ್ಟಾರೆ ಅಂತಂದ್ರೆ ಇದೀಗ ಸರ್ಕಾರಕ್ಕೆ ತಲೆನೋವಾಗಿ ಪರಿಣಮಿಸಿದೆ. ಒಂದು ಕುಡಿನೀರು ಸಲುವಾಗಿ ನೀರನ್ನ ಜನರಿಗೆ ಕೊಡಬೇಕು. ಅದ್ರ ಜೊತೆಗೆ ರೈತರಿಗೆ ಯಾವ ರೀತಿ ನೀರು ಒದಗಿಸೋಕೆ ಕೂಡ ಒಂದು ತಲೆನೋವಾಗಿರುತ್ತದೆ. ಆದ್ರೆ ಜಲಾಶಯದಲ್ಲಿ ನೀರಿಲ್ಲದ್ರಿಂದ ಇದಷ್ಟು ಸಮಸ್ಯೆ ಕಾರಣವಾಗಿರುತ್ತದೆ. ಓಕೆ, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗೆ.